ಸರಿ 2.5 ವರ್ಷ ಮನೇಲಿ ಕೂತಿದ್ದೆ. ಕೆಲ್ಸನೇ ಇಲ್ಲ. ಬಟ್ ಕಾರ್ಡ್ ಬೇರೆ ತಗೊಂಡ್ಬಿಟ್ಟಿದ್ದೆ. ಮಾಸ್ಟರ್ ಆಗ್ಬೇಕು. ಮುಂದಿಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಇಡಬಾರ್ದು ಅನ್ನೋದು ಒಂದು ಛಲ ಆಯ್ತು. ಹಿಂಗೇ ಇದ್ದಾಗ ಅವಾಗ ನನಗೆ ದರ್ಶನ್ ಸರ್ ದಾಸ ಶೂಟಿಂಗ್ ಸಂಜೆ ಮೇಲೆ ಆಟೋ ಓಡಿಸ್ತಾ ಇದ್ದೆ. ಬೆಳಗ್ಗೆ ಹೊತ್ತು ಓಡಿಸ್ತೀನಿ. ಬೆಳಗ್ಗೆಲ್ಲ ಗಾಂಧಿನಗರ ಫುಲ್ ಒಂದು ರೌಂಡ್ ಹೊಡೆಯೋದು. ಸಿನಿಮಾ ಕೊಡಿ. ಆಟೋ ಓಡಿಸೋಕೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಕ್ಟ್ 8:30ಗೆ ಫೋನ್. ಈ ಥರ ದರ್ಶನ್ ಸರ್ ನಿಮ್ಮನ್ನ ಸಿನಿಮಾ ಕೊಡಿ ಅಂತ ಹೇಳಿದ್ದಾರೆ. ಈ ಥರದೊಂದು ಸಿನಿಮಾ ನೀವೇ ಫೈಟ್ ಮಾಸ್ಟರ್ ಬಂದು ಮೀಟ್ ಮಾಡಿ ಧರ್ಮ ಅಂತ ಒಂದು ಸಿನಿಮಾ. ಈ ಕೃತಜ್ಞತೆಗೆನ ದರ್ಶನ್ ಸರ್ ಹೆಸರನ್ನ ನಿಮ್ಮ ಮಗನ್ಗೆ ಇಟ್ಟಿರೋದು. ಆ ಒಂದು ಇದರಲ್ಲಿ ಕಷ್ಟ ಕಾಲದಲ್ಲಿ ಕೈ ಹಿಡಿದವ್ರು ಇವಾಗ ಯಾವುದೇ ಕಾರಣಕ್ಕೂ ಮರಿಬಾರ್ದು. ನಾನು ಹೆಂಗ್ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. 2004ರಲ್ಲಿ ಮೊದಲನೇ ಸಿನಿಮಾ ಸ್ಟಂಟ್ ಮಾಸ್ಟರ್ ಆಗಿ ಸ್ಟಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತೀರಾ, ಅದೇ ಧರ್ಮ ಸಿನಿಮಾಗೆ. ಸೊ ಆ ಅವಕಾಶ ಹೆಂಗ್ ಸಿಗುತ್ತೆ? 9 ವರ್ಷ ಆದ್ಮೇಲೆ, ಅಂದ್ರೆ 1995, ಅಲ್ಲಿಂದ 2004, 9 ವರ್ಷ ಆದ್ಮೇಲೆ ಮೊದಲನೇ ಸಿನಿಮಾ. ಅದಕ್ಕೂ ಮುಂಚೆ 2 ವರ್ಷ ಮುಂಚೆನೆ ನಾನು ಕಾರ್ಡ್ ತಗೊಂಡಿದ್ದೆ. ಧರ್ಮ ಸೇರಕ್ಕೂ ಮುಂಚೆ 2.5 ವರ್ಷ ಮನೇಲಿ ಕೂತಿದ್ದೀನಿ. ಓಕೆ. ಬಿಕಾಸ್ ಆಫ್ ಫೈಟ್ ಮಾಸ್ಟರ್ ಆದ್ಮೇಲೆ ಯಾರು ಕೆಲಸ ಕೊಡ್ತಾ ಇಲ್ಲ. ಅಂದ್ರೆ ಎಲ್ಲರೂ ಓಕೆ ಫೈಟರ್ ಆಗಿದ್ದಾಗ ಒಳ್ಳೆ ಫೈಟರ್ ಅಂತ ಒಂದು ರೆಸ್ಪೆಕ್ಟ್ ಇರೋದು, ಒಳ್ಳೆ ಹುಡುಗ ಕೆಲಸ ಮಾಡ್ತಾನೆ ಅನ್ನೋದು ರೆಸ್ಪೆಕ್ಟ್ ಇರೋದು. ಬಟ್ ಇಂಡಿಪೆಂಡೆಂಟ್ ಆದಾಗ ಅವ್ರಿಗೂ ಎಲ್ಲೋ ಒಂದ್ ಕಡೆ ನಂಬಿಕೆ ಇರಲ್ಲ. ಯಾಕಂದ್ರೆ ಇವತ್ತೊಂದು ದಿವಸ ಡಿಜಿಟಲ್ ಪ್ರತಿಯೊಬ್ಬರಿಗೂ ಈಸಿ ಆಗ್ಬಿಟ್ಟಿದೆ. ಮೊಬೈಲಲ್ಲಿ ಶೂಟ್ ಮಾಡ್ಬಿಡೋದು, ಏನೋ ಒಂದು ವಿಡಿಯೋ ತೋರಿಸ್ಬಿಡ್ಬೋದು, ಏನೋ ಒಂದು ಮಾಡ್ಬೋದು. ಬಟ್ ಅವತ್ತೊಂದು ದಿವಸ ಏನು ಇಲ್ವಲ್ಲ, ಒಂದು ಹ್ಯಾಂಡಿ ಕ್ಯಾಮ್ ತೊಗೊಳಕ್ ದುಡ್ಡು ಇರಲ್ಲ. ಅದನ್ನ ಏನಾದ್ರು ಒಂದು ಎಡಿಟ್ ಮಾಡಿ ತೋರಿಸ್ಬೇಕಂದ್ರೆ ಯಾವ ರೀತಿ ತೋರಿಸ್ಬೇಕು? ರೀಲ್ ತೋರಿಸ್ಬೇಕು. ಹೆಂಗೆ ಫೈಟ್ ತೋರಿಸೋದು? ನೆಗೆಟಿವ್ ಯಾವುದೊಂದು ಅಂದ್ರೆ ನಮ್ಮ ಟ್ಯಾಲೆಂಟ್ ತೋರ್ಸಕ್ಕೆ ಒಂದು ಅವಕಾಶ ಆಗ್ತಾ ಇರಲಿಲ್ಲ ಅವಾಗ. ಸರಿ 2.5 ವರ್ಷ ಮನೇಲಿ ಕೂತಿದ್ದೀನಿ. ಕೆಲಸನೇ ಇಲ್ಲ. ಬಟ್ ಕಾರ್ಡ್ ಬೇರೆ ತಗೊಂಡ್ಬಿಟ್ಟಿದ್ದೀನಿ. ಬಟ್ ಮಾಸ್ಟರ್ ಆಗ್ಬೇಕು. ಮುಂದಿಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಇಡಬಾರ್ದು ಅನ್ನೋದು ಒಂದು ಛಲ ಆಯ್ತು. ಮನೇಲೆಲ್ಲ ಒಂದಷ್ಟು ಸಮಸ್ಯೆಗಳು, ತಿರುಗಿ ಹೇಳೋರು. ಅವಾಗ ಬೇರೆ ಹಾಸ್ಟೆಲ್ ನಮ್ಮ ತಂದೆ ಬೇರೆ ಎಕ್ಸ್ಪೈರ್ಡ್ ಆಗ್ಬಿಟ್ಟಿದ್ರು. ಮದುವೆ ಆಗಿತ್ತು, ಒಂದು ಮಗುನೂ ಆಗೋಯ್ತು, ಹೆಣ್ಣು ಮಗು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸರಿ ಹಿಂಗೇ ಇದ್ದಾಗ ಅವಾಗ ನನಗೆ ದರ್ಶನ್ ಸರ್ ಕರೆದ್ಬಿಟ್ಟು ದಾಸ ಶೂಟಿಂಗ್ ನಡೀತಾ ಇದೆ. ನಾನು ಎಲ್ಲೋ ಹಂಗೆ ಒಂದು ರೌಂಡ್ ಆ ಕಡೆ ಅಲ್ಲಿ ಹೋದಾಗ ಆಟೋಲ್ಲಿ ಹೋಗ್ತಾ ಇದ್ದೆ, ಆಟೋ ಓಡಿಸ್ತಾ ಇದ್ದೆ. ಮಾಸ್ಟರ್ ಆದ್ಮೇಲೂ ಕೂಡ ಆಟೋ ಓಡಿಸಕ್ಕೆ ಶುರು ಆಗ್ಬಿಟ್ಟೆ. ಅದನ್ನ ಕೈ ಹಿಡಿತಿತ್ತು ಕೆಲಸ ಆಗ. ಸಿಗಲ್ಲ ಅಂತ. ಏನಂದ್ರೆ ಅವಾಗಿಂದ ಆಟೋ ಓಡಿಸ್ಕೊಂಡು ಸರಿ ಆಟೋ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೆಲ್ಲ ಸಿಕ್ಕರು ಶೂಟಿಂಗ್ ನಡೀತಾ ಇತ್ತು. ದರ್ಶನ್ ಸರ್ ಹೋಗಿ ಮಾತಾಡ್ಸ್ಕೊಂಡು ಸಾಂಗ್ ನಡೀತಾ ಇತ್ತು. ಮಾತಾಡ್ಸ್ಕೊಂಡು ಎಲ್ಲಿ ಮಾಸ್ಟ್ರೇ ಕಾಣೋದೇ ಇಲ್ಲ ಅಂತ. ಇಲ್ಲ ಸರ್ ಹಿಂಗೆ. ಹೌದಾ, ಮತ್ತು ನನಗೆ ಹೇಳೇ ಇಲ್ಲ ಅಂತ. ಹ್ಞೂ ಸರ್ ಎಲ್ಲಿ ಬ್ಯುಸಿ ಆಗೋದ್ಮೇಲೆ ಹೇಳೋಕ್ಕಾಗಿಲ್ಲ ಹಾಗೆ ಹೀಗೆ ಅಂತ. ಹೌದಾ ಸರಿ ಓಕೆ ಸರಿ ಹೇಳ್ತೀನಿ ಅಂತ. ಅವಾಗ ದಾಸ ನಡೀತಾ ಇತ್ತು. ನೋಡಿ ಸರ್ ಇದರಲ್ಲಿ ಏನಾರು ಇದನ್ನು ಇಲ್ಲ ಹೇಳ್ತೀನಿ ನಾನು ಹಂಗೆ ಸುಮ್ಮನೆ ಆಗ್ಬಿಟ್ರು. ಅದಾದಮೇಲೆ ಒಂದು 6 ತಿಂಗಳು ಮತ್ತೆ ಅವ್ರು ಸಿಕ್ಕಲಿಲ್ಲ. ಸರಿ ನನ್ನ ಪಾಣನೆ. ಯಾಕಂದರೆ ದರ್ಶನ್ ಅವ್ರಿಗೆ ಬಿಗಿನಿಂಗಲ್ಲಿ ಅವಾಗೆಲ್ಲ ಅವ್ರಿಗೆ ಫೈಟ್ ಏನು ಅಂತ ಗೊತ್ತಿಲ್ಲದಾಗ ಮಹಾಭಾರತ ಮಾಡ್ಬೇಕಾದ್ರೆ ನಾವು ಫೈಟ್ರು, ಅವ್ರು ಇನ್ನೂ ಹೊಸ ಕಲಾವಿದರು. ಅವತ್ತಿನ ಸಹ ಸ್ಟೆಂಟ್ ಎಲ್ಲ ಹೆಂಗೆ ಮಾಡೋದು, ಟೈಮಿಂಗು ಅದೆಲ್ಲ ಜೊತೆಲಿ ಕೂತಿದ್ದಾಗ ನಾವು ಜನರಲ್ ಆಗಿ ಇವಾಗ ನೀವು ಒಂದು ಕಡೆ ಎಲ್ಲೋ ಸಿಗ್ತೀರಾ ಅಂತಂದ್ರೆ ಹೆಂಗೆ ಬ್ಲೋ ಮಾಡೋದು, ಹೆಂಗೆ ಪಂಚಸ್ಸು, ಅದು ಇದೆಲ್ಲ ಜನರಲ್ ಆಗಿ ಹೇಳ್ಕೊಡ್ತಾ ಇರ್ತೀವಿ. ಆ ಥರ ಅವತ್ತಿನ ಸಹ ಅವ್ರಿಗೆ ಹೇಳ್ಕೊಟ್ಟಿದ್ದು. ಧರ್ಮ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಮಾದೇಶ್ ಅವ್ರ ಕಡೆಯಿಂದ ಇನ್ನೊಬ್ಬ ಅಸೋಸಿಯೇಟ್ ಕಡೆಯಿಂದ ಒಂದು ಫೋನ್ ಬರುತ್ತೆ. ಅವತ್ತಿನ ದಿವಸ ನೈಟ್ ನಾನು ಇಲ್ಲೇ ಇದ್ರ ಹತ್ರ ಯಾವುದೋ ಶೇಖರ್ ಹಾಸ್ಪಿಟ್ಲ್ ಬುಲ್ ಟೆಂಪಲ್ ರೋಡ್ ಹತ್ರ ಅಲ್ಲಿ ನನ್ನ ಸ್ನೇಹಿತರೆಲ್ಲ ನಿಂತ್ಕೊಂಡು ಸಂಜೆ ಮೇಲೆ ಆಟೋ ಓಡಿಸ್ತಾ ಇದ್ದೆ. ನಾನು ಬೆಳಗ್ಗೆ ಹೊತ್ತು ಓಡಿಸ್ತೀನಿ. ಬೆಳಗ್ಗೆಲ್ಲ ಗಾಂಧಿನಗರ ಫುಲ್ ಒಂದು ರೌಂಡ್ ಹೊಡೆಯೋದು. ಓಕೆ. ಸಿನಿಮಾ ಕೊಡಿ ಅಂತ. ಸಂಜೆ ಮೇಲೆ ಆಟೋ ಓಡಿಸ್ತಾ ಇದ್ದೆ. ಆಟೋ ಓಡಿಸೋಕೆ ಸ್ಟಾರ್ಟ್ ಆಗಬೇಕು ಎಕ್ಸಾಕ್ಟ್ 8:30ಗೆ ಫೋನ್ ಬಂದು ಈ ಥರ ದರ್ಶನ್ ಸರ್ ನಿಮ್ಮನ್ನ ಸಿನಿಮಾ ಕೊಡಿ ಅಂತ ಹೇಳಿದ್ದಾರೆ. ಈ ಥರದ್ದು ಒಂದು ಸಿನಿಮಾ ನೀವೇ ಫೈಟ್ ಮಾಸ್ಟ್ರು ಬಂದು ಮೀಟ್ ಮಾಡಿ ಧರ್ಮ ಅಂತ ಒಂದು ಸಿನಿಮಾ. ಪ್ರಜ್ವಲ್ ಲಾಡ್ಜ್, ನಂದಿನಿ ಲೇಔಟು, ಮಹಾಲಕ್ಷ್ಮಿ ಲೇಔಟ್ ಹತ್ರ. ಸರಿ ಬರ್ತೀನಿ ಅಂತ ಹೋಗ್ಬಿಟ್ಟು ಪ್ರಜ್ವಲ್ಲ ಪ್ರಕೃತಿನ ಏನೋ ಸಮಥಿಂಗ್ ಇರಬೇಕು, ಎಸ್ ನಾರಾಯಣ್ ಸರ್ ಮನೆ ಆ ಕಡೆ ಅವಾಗಿತ್ತು ಅಲ್ಲಿ. ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು ಮೀಟ್ ಮಾಡಿದೆ. ಮಾದೇಶ್ವರನ್ನ ಮೀಟ್ ಮಾಡಿ ಮಾತಾಡಿದಾಗ ಈ ಥರ ಸರ್ ಹೇಳಿದ್ದಾರೆ ನಿಮಗೆ ಸಿನಿಮಾ ನೀವು ಮಾಡಬೇಕಂತೆ ಅಂತ. ಮಡ್ರಾಸ್ ಡೈರೆಕ್ಟ್. ಸರಿ ಹೋಗಿ ಕತೆ ಕೇಳ್ಕೊಂಡೆ, ಎಲ್ಲ ಆಯಿತು, ಮಾತಾಡಿದೆ. ಕ್ಯಾಮ್ರಾಮ್ಯಾನ್ ಬಂದು ಸುಂದರ್ನಾಥ್ ಸುವರ್ಣ. ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ನನಗೆ ಏನೋ ಒಂದು ಹಟ್ಟದ ಮೇಲೆ ನಾನು ಮಾಸ್ಟರ್ ಆಗ್ಬಿಟ್ಟೆ. ಏನು ಆ್ಯಂಗಲ್ಲು ಹೆಂಗೆ ಇಡಬೇಕು, ಲೆನ್ಸಸ್ ಏನು ಅನ್ನೋದು ಏನೂ ಗೊತ್ತಿಲ್ಲ. ಅವತ್ತಿನ ದಿವಸ ನಾನು ಕೈ ಹಿಡಿದು ಸಪೋರ್ಟ್ ಮಾಡಿದ್ದು ಸುಂದರ್ನಾಥ್ ಸುವರ್ಣ ಅವರು. ಇವತ್ತಿನ ದಿವಸ ಭಗವಂತ ಅವರು ಎಲ್ಲೇ ಇದ್ರು ಅವ್ರು ತಣ್ಣಗಿಟ್ಟಿಲ್ಲ ಅವ್ರ ಮನೆಯವರೆಲ್ರಿಗೂ. ಅವತ್ತಿನ ದಿವಸ ಅವರು ಏನಂತಂದರೆ ರವಿ ನೀನು ಬರೀ ಕಂಪೋಸ್ ಮಾಡ್ಕೊಂಬಾರ್ದು, ತಲೆ ಕೆಡ್ಸ್ಕೊಬೇಡ, ನಾನೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಆವಾಗ ಫಸ್ಟ್ ಇಂಟ್ರಡಕ್ಷನ್ ಫೈಟ್ ಗ್ರಾನೈಟ್ ಫ್ಯಾಕ್ಟ್ರಿಲಿ ಯಶವಂತಪುರದಲ್ಲಿ ಫೈಟ್ ತೆಗೆದು ಅಲ್ಲಿಂದ ಅಲ್ಲಿವರೆಗೂ ಭಯನೇ, ಅಂದ್ರೆ ಇದು ಆಗುತ್ತೋ ಇಲ್ವೋ, ನಾನು ಕಂಪ್ಲೀಟ್ 100% ಅಲ್ವಾ, ಅಲ್ಲಿಗಂಟ ಅನ್ನೋದು ಅದೇ ಅಲ್ವಾ. ಬಟ್ ಗ್ರಾಟಿಟ್ಯೂಡ್ ಅನ್ನೋದು ಹೆಂಗ್ ವರ್ಕ್ ಆಗುತ್ತೆ ನೋಡಿ. ಅಂದ್ರೆ ದಾಸ ಶೂಟಿಂಗ್ ಟೈಮಲ್ಲಿ ನೀವು ಸುಮ್ಮನೆ ಮಾತಾಡ್ಬಿಟ್ಟು ಬರ್ತೀರಾ, 6 ತಿಂಗಳು ಅದ್ರ ಬಗ್ಗೆ ಸುದ್ದಿನೇ ಇರಲ್ಲ. ಮತ್ತೆ ಒಂದಿನ ಅದನ್ನ ಆಪ್ ಕಾಟ್ಕೊಂಡು ಹೇಳಿರ್ತಾರಲ್ಲ. ಬಿಕಾಸ್ ಬ್ಯುಸಿ ಇರೋರ್ಗೆ ಬೇರೆ ಯಾರು ಬ್ಯುಸಿ ಇರಲ್ಲ ಅಥವಾ ಲೈಫಲ್ಲಿ ಯಾರು ಕೆಲಸ ಇರಲ್ಲ ಅಂತ ಯೋಚನೆ ಮಾಡೋಷ್ಟು ಟೈಮ್ ಇರಲ್ಲ.
ಅವ್ರು ನಿಜ. ಬ್ಯುಸಿಯಾಗಿ ಓಡ್ತಾ ಇರ್ತಾರೆ ಅವ್ರ ಜೀವನದಲ್ಲಿ. ಹೌದು. ಬಟ್ ಅದು ಅದ್ನ ನೆನ್ಪಿಟ್ಕೊಂಡು ಇಲ್ಲ ಇವ್ರಿಗೆ ಒಂದ್ ಮಾತು ಕೊಟ್ಟಿದ್ದೀನಲ್ಲ ಅಂತ ಅನ್ಕೊಂಡು ಮತ್ತೆ ಕರೆಯೋದಿದೆಯಲ್ಲ, ಅದು ಹೆಂಗೆ ಅಲ್ವಾ? ಅದೇ ಹೇಳ್ತಲ್ವಾ, ಎಲ್ಲ ಭಗವಂತನ ಒಂದು ಲಿಖಿತ. ಅವ್ನು ಹ್ಮ್. ಹೆಂಗ್ ನಡೆಸ್ಬೇಕು, ಹೆಂಗ್ ಹೋಗ್ಬೇಕು, ಅವ್ನು ಎಲ್ಲಿಗೆ ರೀಚ್ ಆಗ್ಬೇಕು, ಎಲ್ಲನ್ನ ಅವ್ನು ಎಳಿಬೇಕು, ಎಲ್ಲ ಅವ್ನ ಈ ಲಿಖಿತ. ಕೃತಜ್ಞತೆಗೆನಾ ದರ್ಶನ್ ಸರ್ ಹೆಸರನ್ನ ನಿಮ್ ಮಗನ್ಗೆ ಇಟ್ಟಿರೋದು? ಹೌದು. ಅಂದ್ರೆ ಅದಾದ್ಮೇಲೆ ಕಂಟಿನ್ಯೂ ಆಗಿ ಸರ್ ಯಾವುದೇ ಸಿನಿಮಾ ಮಾಡಿದ್ರೂನು ಮಿನಿಮಮ್ ಇಲ್ಲ ಅಂದ್ರೂ 2 ಫೈಟ್. ಫುಲ್ ಸಿನಿಮಾ ಇಲ್ದ್ರೆ 2 ಫೈಟ್. ಫುಲ್ ಸಿನಿಮಾ ಇಲ್ದ್ರೆ 2 ಫೈಟ್ ಪಕ್ಕಾ. ಆ ಒಂದು ಇದರಲ್ಲಿ ಕಷ್ಟ ಕಾಲದಲ್ಲಿ ಕೈ ಹಿಡಿದವ್ರು ಈ ವ್ಯಕ್ತಿ ಯಾವುದೇ ಕಾರಣಕ್ಕೂ ಮರಿಬಾರ್ದು. ನಾನು ಹೆಂಗ್ ಅವ್ರಿಗೆ ಕೃತಜ್ಞತೆ ಸಲ್ಲಿಸೋದು? ಬೇರೆ ಯಾವ ರೀತಿನೂ ಆಗಲ್ಲ. ಬೇರೆಯವ್ರ ಥರ ನಾನು ಟ್ಯಾಟೂ ಹಾಕ್ಸ್ಕೊಳ್ಳೋದು ಹ್ಮ್. ಅಥವಾ ಏನೋ ಒಂದು ಇದು ಮಾಡ್ಬಿಟ್ಟೆ, ಏನೋ ಮನೆ ಕಟ್ಬಿಟ್ಟು ಅದ್ರಿಗೇನೋ ಹೆಸರಿಟ್ಟಲ್ಲ. ಹಿಂಗೆ ಕರೆಕ್ಟಾಗಿ ಆ ಟೈಮಲ್ಲಿ ನನಗೆ ಮಗ ಹುಟ್ಟಿದಾಗ ಎ ಅನ್ನೋ ಅಕ್ಷರದಿಂದ ಬಂದಿದ್ದು. ಹ್ಮ್. ಎ ಅನ್ನೋ ಅಕ್ಷರ. ಸರಿ, ನಮ್ಮನೇಲೆಲ್ಲ ಅವಾಗ ಆಕಾಶ್ ರಿಲೀಸ್ ಆಗಿತ್ತು, ಹ್ಮ್. ಅಪ್ಪು ಅವ್ರ್ದು. ಆಕಾಶ್ ಅಂತ ಹೆಸರಿಡೋಣ, ಚೆನ್ನಾಗಿದೆ, ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಇದು ಮಾಡಿ ನಾನಿಲ್ಲ, ನಾನೊಂದು ಅಂದ್ಕೊಂಡಿದ್ದೀನಿ, ದರ್ಶನ್ ಅಂತ ಇಡಬೇಕು ಹೆಸರು. ಏಂತಿಕೆ ಅಂತಂದ್ರೆ ಇವನು ನನ್ನ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾನೆ. ಇನ್ನು ಯಾವುದೇ ಕಾರಣಕ್ಕೂ ನಾನು ಇದನ್ನು ಇದು ಮಾಡಬಾರ್ದು. ನಾನಿರಲಿ ಇಲ್ಲದೇ ಇರಲಿ, ಮನೇಲಿ ಅವನ ಹೆಸರು ಓಡಿದ್ರು ಸಾಕು, ನನಗೆ ಅಷ್ಟೇ ಸಾಕು. ಹ್ಮ್. ಅಷ್ಟು ಬಿಟ್ಟರೆ ಏನು ಬೇಡ. ಅವ್ರ ಹೆಸರೇ ಇಟ್ಕೊಂಡು ಎಲ್ಲ ಮೇಂಟೈನ್ ಮಾಡಬೇಕು ಅಂದ್ಬಿಟ್ಟು ದರ್ಶನ್ ಅಂತಾನೆ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಇಟ್ಟೆ. ಹ್ಮ್. ದರ್ಶನ್. ಇದನ್ನ ಫಸ್ಟ್ ಟೈಮ್ ದರ್ಶನ್ ಸರ್ ಕೇಳಿದಾಗ ಏನಂದ್ರು? ಅದು ಇನ್ನೂ ನಾನು ಹೇಳ್ಕೊಳ್ಳಿಲ್ಲ, ಅವ್ರಿಗೆ ಯಾರಿಗೂ ಹೇಳಲಿಲ್ಲ. ಓಕೆ, ಅದ್ರ ಬಗ್ಗೆ ಓಪನ್ ಆಗಿ ಗೊತ್ತೇ ಇಲ್ಲ ಅಂದ್ರೆ ಜನರಲ್ ಆಗಿ ಅಂದ್ರೆ ಅವ್ರು ಗೊತ್ತೋ ಗೊತ್ತಿಲ್ವೋ ಏನೋ ನನಗೂ ಗೊತ್ತಿಲ್ಲ ಇನ್ನೂವರೆಗೂ. ಹಾ. ಬಟ್ ಎಲ್ರಿಗೂ ಗೊತ್ತು, ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಗೊತ್ತು. ಬಟ್ ಅವ್ರಿಗೂ ವಿಷಯ ಮುಟ್ಟಿರುತ್ತೆ ಅಂತ ಅನ್ಕೊಂತೀನಿ ನಾನು ಅಷ್ಟೇ. ಬಟ್ ನಾನು ಹೇಳ್ಕೊಂಡಿಲ್ಲ ಎಲ್ಲೂ. ನಾನು ನೋಡಿ ಸರ್ ನಿಮ್ಗೋಸ್ಕರ ಹಿಂಗೆ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಅದನ್ನ ಇವಾಗ ಕೃತಜ್ಞತೆ ಸಲ್ಲಿಸೋದು ಯಾರಿಗೂ ಹೇಳ್ಬೇಕಾಗಿಲ್ಲ. ಕರೆಕ್ಟ್. ನಮ್ಮ ಆತ್ಮಕ್ಕೆ ನಾವು ಕರೆಕ್ಟಾಗಿರ್ಬೇಕು. ಹ್ಮ್. ಬಟ್ ನನಗೆ ಅವರೊಂದು ಅವಕಾಶ ಕೊಟ್ಟವ್ರೆ, ಆ ಒಂದು ನಾನು ಮರಿಬಾರ್ದು ಅನ್ನೋದು. ಯಾಕಂದ್ರೆ ಇವತ್ತಿನ ಸರ್ ದುಡ್ಡು ಬರುತ್ತೆ ಹೋಗುತ್ತೆ, ಇಲ್ಲ ಪೊಸಿಷನ್ ಬೇರೆ ರೀತಿ ಬರುತ್ತೆ. ನಿಜ. ಅದು ಯಾವುದೇ ಕಾರಣಕ್ಕೂ ನಾನು ಮರಿಬಾರ್ದು, ನನ್ನ ಮನೆಯವರು ಮರಿಬಾರ್ದು ಅನ್ನೋದು ಒಂದು ದೃಷ್ಟಿ ಹ್ಮ್. ಮಾಡ್ಕೊಂಡು. ಸೊ ಧರ್ಮ ಮೊದಲನೇ ಸಿನಿಮಾ ಆದ್ಮೇಲೆ ಅದರಿಂದ ತುಂಬಾ ಕ್ರೆಡಿಟ್ಸ್ ಬಂತ, ಸುಮಾರು ಕೆಲಸಗಳು ಮತ್ತೆ ಬ್ಯಾಕ್ ಟು ಬ್ಯಾಕ್ ಬರಕ್ ಶುರು ಆಯ್ತಾ ಹೇಗೆ? ಇಲ್ಲ, ಬ್ಯಾಕ್ ಟು ಬ್ಯಾಕ್ ಕೆಲಸಗಳೆಲ್ಲ ಕಂಟಿನ್ಯೂ ಆಯಿತು. ಹ್ಮ್. ಅದಾದಮೇಲೆ ಸರ್ ಜೊತೆನೇ ಕಂಟಿನ್ಯೂ ಆಯಿತು. ತಿರ್ಗಿ ಅದಾದಮೇಲೆ ನಾವು ಸಣ್ಣ ಮಿಸ್ಕಮ್ಯುನಿಕೇಶನ್ ಆಗಿ ಅವಾಗೆಲ್ಲ ಟಾಪಲ್ಲಿದ್ದರು ಓಂ ಪ್ರಕಾಶ್ ಸರ್ ಅವರೆಲ್ಲ. ಹ್ಮ್. ಅಯ್ಯ ಅಂತ ಸಿನಿಮಾಗೆ ನಮ್ಮನ್ನು ಕರೀಲಿಲ್ಲ, ಯಾಕಂದರೆ ಅವಾಗ ಅವರು ಸೀನಿಯರ್ ಡೈರೆಕ್ಟರ್ ಅಲ್ಲ, ಅವ್ರು ಹೇಳ್ದಂಗೆ ಸರ್ ಕೂಡ ಕೇಳಲೇಬೇಕು. ಹ್ಮ್. ಸರಿ, ಆ ಸಿನಿಮಾ ಬೇರೆಯವ್ರ ಕೈಲಿ ಮಾಡಿಸ್ಕೊಂಡ್ರು. ಅದಾದಮೇಲೆ ಸರ್ದಾರ್ ಆ ಟೈಮಿಂದ ಸರ್ದು ಒಂದು ರೇಂಜಿಗೆ ಅವ್ರದ್ದು ಒಂದು ಸ್ಟೇಟಸ್ ಚೇಂಜ್ ಆಯಿತು. ಹ್ಮ್. ಅಲ್ಲಿಂದ ಅವ್ರು ಕಂಟಿನ್ಯೂ ಆಗಿ ಸರ್ದಾರದಿಂದ ಸ್ಟಿಲ್ ಟುಡೇ ಇಲ್ಲಿವರೆಗೂ ಐರಾವತವರೆಗೂ ಎಲ್ಲ ಸಿನಿಮಾನು ಮಾಡ್ಕೊಂಡು ಹ್ಮ್. ಎಲ್ಲೂ ಯಾವುದು ಇಲ್ಲ ಅನ್ನೋದಿಲ್ಲ, ಎಲ್ಲ ಸಿನಿಮಾ ಕಂಟಿನ್ಯೂ ಮಾಡ್ಕೊಂಡು ಈ ಮಧ್ಯದಲ್ಲಿ ಯಾವ್ದಾದ್ರು ಗ್ಯಾಪಲ್ಲಿ ಯಾವ್ದಾದ್ರು ಇರುತ್ತೆ ನೋಡ್ಕೊಂಡು ಅದನ್ನೆಲ್ಲ ಒಂದಷ್ಟು ಮಾಡ್ಕೊಂಡ್ಬರ್ತಾರೆ. ಹ್ಮ್. ಬಟ್ ಸೆಂಟ್ರಲ್ ಒಂದಷ್ಟು ತೆಲುಗು ಅವಕಾಶ ಬಂದರೂ ನಾನು ಹೋಗಿಲ್ಲ. Okay. ಅವಾಗ್ಲೇನೆ ಡೇಟ್ ಕ್ಲಾಶ್ ಆಗೋ ಟೈಮ್ಗೆ. ಹಾ, ಹ್ಮ್. ಅವಾಗೇನೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಶೂಟಿಂಗು, ಅಲ್ಲಿ ನನಗೆ ತೆಲುಗು NTRದು ಶಕ್ತಿ ಪಿಕ್ಚರ್ ಕರೀತಾ ಇದ್ದೆ. ಹ್ಮ್. ಯಾವುದನ್ನು ಬಿಟ್ಕೊಳಗ ಇಲ್ಲ ಅಂತ ಅಂದ್ಬಿಟ್ಟು ಸಂಗೊಳ್ಳಿ ರಾಯಣ್ಣನೇ ನಾನು ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಆ ಥರ ತುಂಬ ಕಂಟಿನ್ಯೂ ಇದೆ. ಇವ್ರ ಜೊತೆ ಎಲ್ಲ ಆದಮೇಲೆ ನಾನು ಅಪ್ಪು ಸಿನಿಮಾ ಅವ್ರು ಮಾಡಿದ್ದು. ಹ್ಮ್. ವಂಶಿಯಿಂದ ನಾನು ಸ್ಟಾರ್ಟ್ ಮಾಡಿದ್ದು ಅವ್ರ ಜೊತೆ. ಅಲ್ಲಿಂದ ಯಾಕಂದ್ರೆ ಅದಕ್ಕೂ ಮುಂಚೆ ನಾವು ಅವ್ರ ಜೊತೆ ಅವ್ರ ಜೊತೆಲೇ ಅಪ್ಪು, ಅಭಿ, 2 ಸಿನಿಮಾ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು. ತಿರ್ಗಿ ಅದಾದಮೇಲೆ ನಾನು ಮಾಸ್ಟರ್ ಆಗ್ಬಿಟ್ಟೆ. ಹ್ಮ್. ತಿರ್ಗಿ ಅದಾದಮೇಲೆ ಅವರು ಒಂದಷ್ಟು ಸಿನಿಮಾಗಳು ಮಾಡ್ಕೊಂಬಂದರು. ಹಿಂಗೆ ಕಂಟಿನ್ಯೂ ಮಾಡ್ತಾ ವಂಶಿಯಿಂದ ಓಕೆ ರವಿ ವರ್ಮನ್ ಜೊತೆ ಶ್ರೀ ಕೆಲಸ ಜಾಕಿ. ಮಾಡೋಣ. ಹೌದು, ಆವಾಗ ಪ್ರಕಾಶ್ ಅವರು ಮತ್ತು ಕೃಷ್ಣಕುಮಾರ್ ಕ್ಯಾಮ್ರಾಮನ್, ಇವರಿಬ್ಬರು ಕಡೆಯಿಂದ ನನ್ನನ್ನು ಇನ್ಫ್ಲುಯೆನ್ಸ್ ಮಾಡಿ ಇಲ್ಲ ರವಿ ವರ್ಮನ್ ಕೈಲಿ ಮಾಡಿಸಿ ಅಂತ ಹೇಳಿ ಫಸ್ಟ್ ಫೈಟ್ ಅವ್ರಿಗೆ ಆ್ಯಕ್ಷನ್ ಕಟ್ ಹೇಳಿದ್ದು ಆ ಮಾರ್ಕೆಟ್ ಫೈಟ್. ಹ್ಮ್. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ. ಓಕೆ. ಅಂಡ್ ದರ್ಶನ್ ಅವ್ರ ಸಿನಿಮಾಗಳು ಅಂತಂದ್ರೆ ಅದರಲ್ಲಿ ಮೇಜರ್ ಮಾಸ್ ಅಪೀಲು ಅಥವಾ ಅವ್ರ ಸಿನಿಮಾಗಳಲ್ಲಿ USPನೇ ಸ್ಟಂಟ್ಸು. ಅಂದ್ರೆ ಸ್ಟಂಟ್ಸ್ ಅವರು ತುಂಬಾ ಎಂಜಾಯ್ ಮಾಡ್ತಾರೆ. ಅಂಡ್ ಆ ಫಿಸಿಕ್ಗೆ, ಆ ಪರ್ಸನಾಲಿಟಿಗೆ ಸ್ಟಂಟ್ ಯಾವತ್ತೂ ಸಿಕ್ಕಾಪಟ್ಟೆ ಸೂಕ್ತವಾಗಿ ಕಾಣುತ್ತೆ. ಅಂಡ್ ಸಿನಿಮಾದಲ್ಲಿ ತುಂಬಾ ಹೈಲೈಟಿಂಗ್ ಫ್ಯಾಕ್ಟರೇ ದರ್ಶನ್ ಸರ್ ಸಿನಿಮಾಗಳಲ್ಲಿ ಸ್ಟಂಟ್ ಆಗಿರುತ್ತೆ. ಸೊ ಅವ್ರಿಗೆ ಕೊರಿಯೋಗ್ರಾಫ್ ಮಾಡ್ಬೇಕಾದ್ರೆ ಅದೊಂದು ಚಾಲೆಂಜಿಂಗ್. ಬಿಕಾಸ್ ಏನಕ್ಕೆ ಅವ್ರು ತುಂಬಾ ಇಷ್ಟಪಡ್ತಾರಲ್ಲ ಫಸ್ಟ್ ಆಫ್ ಆಲ್ ಅದನ್ನ. ಅಲ್ಲಿ ಹಿಂಗ್ ನಡೀತಿತ್ತು ಅಂದ್ರೆ ಡಿಸ್ಕಷನ್ ಆಗ್ಲಿ ಅಥವಾ ಅವರು ಹೇಳ್ತಿರ ಕೆಲವೊಂದ್ಸಲಿ ಬೇರೆ ಏನಾರು ಮಾಡೋಣ ಅಥವಾ ನೀವು ಇನ್ನೂ ಲಾಸ್ಟ್ ಸಿನಿಮಾ ಮಾಡಿದಕ್ಕಿಂತ ಬೇರೆ ಏನಾರು ಮಾಡ್ಬೇಕು ಇಲ್ಲ ಅವ್ರು ಅಂದ್ರೆ ನಾವು ಸರ್ ಹೇಳೋದ್ಕಿಂತ ಮುಂಚೆ ಇವಾಗ ಏನಂತಂದ್ರೆ ಇವಾಗ ಸರ್ ರವಿ ವರ್ಮನ್ನ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಂತಂದ್ರೆ ಅದ್ರ ತಕ್ಕನಾಗೆ ನಾನು ಕೆಲಸ ತೋರಿಸ್ಬೇಕು. ನಾನು ಹೋಗೋಕ್ಕೂ ಮುಂಚೆನೆ ಒಂದಷ್ಟು ಬೇರೆ ರೀತಿ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಹೋಗ್ಬೇಕಾದ್ರೆ ಅವ್ರು ಕ್ವಶನ್ ಕೇಳಕ್ಕೆ ಬಿಡ್ತಿಲ್ಲ. ನಾನು ದರ್ಶನ್ ಸರ್ ಕ್ವಶನ್ ಕೇಳಕ್ಕೆ ಇದ್ಯಾಕೆ ಇದೇನು ಅಂತ ಕ್ವಶನ್ ಕೇಳಕ್ಕೆ ಬಿಡ್ತಿಲ್ಲ. ಅವರು ನಮ್ಮ ಮೇಲೆ ಇಟ್ಟಿರೋ ಒಂದು ನಂಬಿಕೆ, ಆ ನಂಬಿಕೆಗೂ ಮೀರಿದಂಥದ್ದು ಒಂದಷ್ಟು ಕೊರಿಯೋಗ್ರಾಫ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ವಿ.
ಅಲ್ಲಿಂದ ಇಲ್ಲಿವರೆಗೂ ಯಾವ್ದು ಹೇಳ್ತಾ ಇಲ್ಲ, ಅದೇ ಹೇಳಿದ್ನಲ್ಲ, ಸಂಗೊಳ್ಳಿ ರಾಯಣ್ಣ, ಚಿಂಗಾರಿ ಎಲ್ಲಾ ಸಿನಿಮಾ ಜೊತೆಲೆ, ಗಜ ಎಲ್ಲ ಯಾವುದೇ ತಗೊಳ್ಳಿ, ಎಲ್ಲ ಅದ್ರಲ್ಲೂ ಈ ಸಿನಿಮಾದಲ್ಲಿ ಮಾಡಿದ್ವಿ, ನೆಕ್ಸ್ಟ್ ಸಿನಿಮಾದಲ್ಲಿ ಏನ್ ಮಾಡ್ಬೇಕು, ಈ ಫೈಟ್ ಅಲ್ಲಿ ಇದ್ ಮಾಡಿದ್ವಿ, ನೆಕ್ಸ್ಟ್ ಫೈಟ್ ಅಲ್ಲಿ ಏನ್ ಮಾಡ್ಬೇಕು, ಹಂಗೆ ಹೋಗಿದೀವಿ ಹೊರ್ತು ಯಾವ್ದನ್ನು ಇದನ್ನ ರಿಪೀಟ್ ಮಾಡ್ಕೊಂಡು ಯಾವ್ದು ನಾವು ಕೆಲಸ ಮಾಡ್ಲಿಲ್ಲ. ಯಾಕಂದ್ರೆ ಜನಗಳ ಒಂದು ಎಕ್ಸ್ಪೆಕ್ಟೇಷನ್ ಆ ರೀತಿ ಇತ್ತು. ದರ್ಶನ್ ಸರ್ ನೋಡಿದ್ರೆ ನನ್ಗೆ ಇನ್ನೊಂದು ಏನಂತಂದ್ರೆ ಮೇನ್, ಎಸ್ಪೆಷಲಿ ದರ್ಶನ್ ಅವ್ರು ಕೊರಿಯೋಗ್ರಾಫ್ ಮಾಡ್ಬೇಕಂತಂದ್ರೆ, ನಾನು 4 ಸ್ಟೇಟಲ್ಲಿ 4 ಜನ ನಾನು ಒಂದು ರೇಂಜ್ ನಾನು ಇಷ್ಟಪಡ್ತೀನಿ. ಒಂದು ಪ್ರಭಾಸ್, ರಿತಿಕ್ ರೋಷನ್, ನಮ್ಮ ದರ್ಶನ್ ಅವರು, ಈ ತಮಿಳಲ್ಲಿ ವಿಶಾಲು, ಇಲ್ಲಾಂದ್ರೆ ಈ ತರ ಹೈಟ್ ಇರೋ ಇವ್ರುಗಳಿಗೆ ಫ್ರೇಮ್ ಇಟ್ರೆ ಯಾವ ರೀತಿ ಇಡಬೇಕು ಅನ್ನೋದು ಒಂದು. ಯಾಕಂದ್ರೆ ಅವ್ರಿರೋ ಹೈಟಿಗೆ ಫ್ರೇಮ್ ಹಂಗ್ ತೋರ್ಸಿದ್ರೆ ಜನಗಳೇ ಹಿಂಗ್ ನೋಡ್ಬೇಕು ಅನ್ನೋದೇ ಒಂದು ನನ್ನಲ್ಲಿ ಇದೇದಂತ ಒಂದು ಚಾಲೆಂಜ್. ಅವ್ರು ಮಾತ್ರ ಯಾಕೆ ಹಂಗೆ ತೋರಿಸ್ತಾರೆ, ನಾವ್ಯಾಕೆ ಇವ್ರನ್ನ ತೋರಿಸ್ಬಾರ್ದು ಅಂತಾನೆ ಬೇರೆ ಸರ್ನೇ ಬೇರೆ ರೀತಿ ಒಂದು ಕೊರಿಯೋಗ್ರಾಫಲ್ಲಿ ತೋರಿಸೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದು. ನನಗೆಲ್ಲ ಒಂದ್ ಕಡೆ ಅದು ಪ್ಲಸ್ ಆಯ್ತು.